ಕಣ್ಣಪ್ಪ, ಏನೋ ಮದುಮಕ್ಕಳೆಲ್ಲ ಉಂಡೋದ್ರು, ನೀವು ಉಣ್ಣಕ್ ಬರ್ಲೇ ಇಲ್ಲ. ಇದೇನೋ ಕೈಯಾಗ ದಿಮ್ಮ ಹಿಡ್ಕೊಂಡಿದ್ಯಲ್ಲ? ಇವ ಅಕ್ಕಿ ಕಾಳು ನವದಂಪತಿಗಳು ಗಿರಿಜಮ್ಮ ಮಲ್ಲಪ್ಪಗೆ ಹಾಕಾಕಿಟ್ಕೊಂಡಿನಿ. ಗಿರಿಜಮ್ಮ ಮಲ್ಲಪ್ಪಗೆ ಹಾಕಾಕಿಟ್ಕೊಂಡಿನಿ. ಹೌದಾ? ಮತ್ ತಾಳಿ ಕಟ್ಟುವಾಗ ಯಾಕೆ ಹಾಕ್ಲಿಲ್ಲ ಅವನ್ನ? ಅಲ್ಲಪ್ಪ, ಒಂದ್ 500 ಮದುವೆ. ನಾ ಎಲ್ಲರೇ ಹಾಕುದು, ಅವು ಎಲ್ಲರೇ ಬೀಳುದು, ಬ್ಯಾಡ ಬ್ಯಾಡ ಸರಿ ಅಂತಂದು ಇಲ್ಲೇ ಬಂದ್ ನಮಸ್ಕಾರ ಮಾಡಿದಾಗ ಹಾಕ್ಯನೆ. ಮತ್ ನನ್ ಮನಸ್ಸಿನಾಗಿಂದ ಆಶಾ ಪಾಶ ಎಲ್ಲಾ ತೆಗೆದು ಒಕ್ಕಾಡ್ತೀನಿ. ಪಾಯಸ ಪಾಯಸ ಇವತ್ತು ಯಾಕೆ ಮಾಡ್ತಾರೆ? ನಾಳೆ ಸೋಮವಾರ ಸಜಕ ಉಣ್ಣಿ ಅಂತೇಳ. ಏ ಕಿವುಡ, ಪಾಯಸ ಅಲ್ಲ, ಆಶಾ ಪಾಶ. ಆಶಾ ಪಾಶ? ಹಾ, ಅಲ್ಲೋಡು, ಮದುಮಕ್ಕಳು ಬಂದ್ರು, ಮುಖದಾಗ ಏನ್ ಕಳಿ ಐತಪ್ಪ. ಬರ್ರಿ ನಮಸ್ಕಾರ ಮಾಡ್ರಿ. ಕಣ್ಣಪ್ಪ ನಿಮಗ್ ಮದುವೆಯಾಗ ಅಕ್ಕಿ ಕಾಳು ಹಾಕಿಲ್ಲ ಅಂತ ಕೈಯಾಗ ಹಿಡ್ಕೊಂಡ ಕುಂತಾನ. ಮಾಡ್ರಿ ನಮಸ್ಕಾರ. ಹಾಕಪ್ಪ ಅಕ್ಕಿ ಕಾಳು. ಕಣ್ಣಪ್ಪ ಸ್ವಾಮಿ, ಚಲೋ ಆಶೀರ್ವಾದ ಮಾಡ್ರಿ. ಸ್ವಾಮಿ ಮಾಡಿದ್ಯಾ ನನ್ನ? ಆಗ್ಲಿ, ನಾ ಸ್ವಾಮಿನ ಹಾಕ್ತೀನಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಬರ್ರಿ. ಇನ್ ಮ್ಯಾಲೆ ಸಿಕ್ಕಂಗ ಮನಸ್ಸು ಹರಿ ಬಿಡಬಾರ್ದು. ಒಳಗಿರೋ ಆತ್ಮಾನ ಸಂತೋಷ ಪಡಿಸ್ಬೇಕು. ವೀರಭದ್ರಯ್ಯ, ನಿನ್ನ ಮಗ ಸೊಸೆ ತೆಗೆದುಕೊಂಡಿರುವ ನಿರ್ಧಾರದಲ್ಲಿ ಯಾವ ತಪ್ಪೂ ಇಲ್ಲ ಎಂದು ನನ್ನ ಭಾವನೆ. ಅದ್ ಹೇಗಾಗತ್ತೆ ಗುರುಗಳೇ? ಮಗ ಸೊಸೆ ಮದುವೆ ಆಗಿ ತಿಂಗಳು ಕಳೆದಿಲ್ಲ, ಆಗ್ಲೇ ಗುಡಿಗುಂಡಾರದಲ್ಲಿ ಇರ್ತೀವಿ ಅಂದ್ರೆ ಯಾವ ತಂದೆ ತಾಯಿಗಳ ಮನಸ್ಸೊಪ್ಪತ್ತೆ ಹೇಳ್ರಿ? ಈ ಮನಿ ನಂದಾ ದೀಪ ಬೆಳಗೋ ಗೌರಮ್ಮನಂಥ ಸೊಸಿ ತಂದು ಕೊಟ್ರಿ. ಆದ್ರೆ ಈಗ ಈ ನಂದಾದೀಪ ನಿಮ್ಮನೆ ಬೆಳಗಿದ್ರೆ ಸಾಕೇನು? ನಮ್ಮೂರಿಗೆ, ನಮ್ಮ ನಾಡಿಗೆ ಬೆಳಕಾಗೋದು ನಿಮ್ಗಿಷ್ಟ ಇಲ್ವಾ? ಶ್ರೀಗಂಧದ ಮರ ನಿಮ್ಮನೆ ಅಂಗಳದಲ್ಲೇ ಇರಬೇಕು ಅನ್ನೋ ಆಸೆನ ಬಿಟ್ಟುಬಿಡಿ. ಇದೆಲ್ಲ ಹೀಗೆ ಆಗ್ಬೇಕು ಅಂತ ಶಿವನಿಚ್ಛೆ. ಏನಂತೀರಿ? ದಾನಮ್ಮ, ನಿನ್ನ ಆಸೆಯಂತೆ ಆಯಿತಲ್ಲ. ನನಗಿನ್ನು ಅಪ್ಪಣೆ ಕೊಡು ತಾಯಿ. ನೀವು? ಹೌದು, ಸಂಗಮ ಕ್ಷೇತ್ರದಲ್ಲಿ ಶರಣರೆಲ್ಲ ಸೇರಿದ್ದಾರಂತೆ. ಅಲ್ಲಿಗೆ ಹೋಗಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ. ಕಳುಹಿಸಿಕೊಡು ತಾಯಿ. ಬಸವಾದಿ ಪ್ರಮಥರ ಶುಭಾಶೀರ್ವಾದ ಸದಾ ನಿನಗಿರಲಿ. ದಾನು, ಸ್ವಾಮಿ, ಏನಾಯ್ತು? ನಿಮ್ಮ ಕಣ್ಣಲ್ಲಿ ನೀರು? ಹೇಳಿ. ಕಲ್ಯಾಣ ಕ್ರಾಂತಿಯಾಯಿತು. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಬಸವೇಶ, ಸಾವಿಗಂಜಿ ಕ್ರಾಂತಿ ಬಿಟ್ಟವರಾರು ತಾಯಿ ಈ ನೆಲದಲ್ಲಿ. ಶತಶತಮಾನಗಳಿಂದ ತಲೆ ಎತ್ತದೆ ನೆಲವನ್ನೇ ನೋಡುತ್ತಿರುವ ಅಮಾಯಕರು ತಲೆ ಎತ್ತಿ ನಿಲ್ಲಬೇಕೆಂಬುದೇ ಸತ್ಯ ಶರಣರ ಸಂಗ್ರಾಮದ ಉಸಿರು. ಪೂಜೆಯಲ್ಲಿ ನನಗಾದ ಅಪಶಕುನ ಸತ್ಯವಾಯಿತು.
ಸತ್ಯವಾಯ್ತು ರೀ, ಸತ್ಯವಾಯ್ತು. ದಾನಮ್ಮ ತಾಯಿ, ಯಾರು? ದೇವಿ ದಾನಮ್ಮ. ಬಂದೆ ಬಂದೆ. ನಾನೇ ದಾನಮ್ಮ. ಶರಣು ತಾಯಿ, ಶರಣು. ಈಗ ನೀನೇ ನಮ್ಮನ್ನು ಕಾಪಾಡಬೇಕು. ಶರಣು. ಹೇಳಿ, ನನ್ನಿಂದೇನಾಗ್ಬೇಕಾಗಿದೆ? ನಿಮ್ಮಿಂದ ಧರ್ಮ ಉಳಿಯಬೇಕಾಗಿದೆ ತಾಯಿ, ಶಿವಧರ್ಮ ಉಳಿಯಬೇಕಾಗಿದೆ. ನೀವು? ನಾನು ಅನಂತಪುರ ಪ್ರಾಂತದ ಆಲಂಪುರಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅರ್ಚಕ ವೀರನಾಚಯ್ಯ. ನನ್ನ ಆರಾಧ್ಯ ದೈವವಾದ ಬ್ರಹ್ಮಲಿಂಗೇಶ್ವರನನ್ನು ಪರಧರ್ಮೀಯರು ವಿಷ್ಣುಮೂರ್ತಿಯನ್ನು ಸ್ಥಾಪಿಸುವ ಸಲುವಾಗಿ ಲಿಂಗವನ್ನು ಕಿತ್ತು ತುಂಗಭದ್ರಾ ನದಿಗೆ ಎಸೆದಿದ್ದಾರೆ ತಾಯಿ. ಅಸಹಾಯಕರಾದ ನಮ್ಮವರ ರೋದನ ಅರಣ್ಯ ರೋದನವಾಯಿತು. ಕಲ್ಯಾಣದಿಂದ ಬಂದ ಶರಣರೊಬ್ಬರು ತಮ್ಮ ಕೀರ್ತಿಯನ್ನು ಹೇಳಿದರು. ಆ ಪರಧರ್ಮೀಯರನ್ನು ಎದುರಿಸುವ ಶಕ್ತಿ ತಮ್ಮಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲವೆಂದು ಹೇಳಿದರು. ಕಾಪಾಡು ತಾಯಿ, ಕಾಪಾಡು ತಾಯಿ. ಬನ್ನಿ, ಮೊದಲು ಆಯಾಸ ಪರಿಹರಿಸಿಕೊಳ್ಳಿ. ಹಾಗಾದರೆ ಅಲ್ಲಿ ವಿಷ್ಣು ದೇವಾಲಯಗಳೇ ಇಲ್ಲವೇ? ಹಾದಿಗೊಂದು ಬೀದಿಗೊಂದು ಇವೆ ಮಹಾಸ್ವಾಮಿ. ಕೆಲವೊಂದು ದೇವಸ್ಥಾನಗಳಿಗೆ ಧೂಪ ದೀಪವಿಲ್ಲದೆ ಕಂಗೆಟ್ಟಿವೆ. ಅದೇ ದೇವಸ್ಥಾನ ಏಕೆ ಬೇಕು ಅವರಿಗೆ? ತಲೆ ತಲಾಂತರದಿಂದ ಬಂದ ಹಗೆತನ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕಿರುವ ಆದಾಯ ಸಂಪತ್ತು ಅವರ ಜ್ಞಾನದ ಕಣ್ಣನ್ನೇ ಮುಚ್ಚಿದೆ. ಅವರವರ ಭಾವನೆಗಳಿಗೆ, ಅವರವರ ಪೂಜೆಗಳಿಗೆ ಅಡ್ಡಿಪಡಿಸುವ ಹಕ್ಕು ಯಾರಿಗೂ ಇಲ್ಲ. ಈಗೇನು ಮಾಡುವುದು ದಾನು? ಅಜ್ಞಾನದ ಕಣ್ಣನ್ನು ತೆರೆಸುವುದು. ಸಾಧ್ಯವಾಗದೆ ಹೋದರೆ ಆ ಕಣ್ಣನ್ನೇ ಕಿತ್ತು ಹಾಕುವುದು. ದಾನು, ಏನು ಹೇಳುತ್ತಿರುವೆ ನೀನು? ಸ್ವಾಮಿ, ಧರ್ಮಕ್ಕೆ ಕುತ್ತು ಬಂದಾಗ ಕತ್ತಿ ಹಿಡಿದು ಯುದ್ಧ ಮಾಡಲೇಬೇಕೆಂದು ಶರಣ ಧರ್ಮವೇ ಹೇಳಿದೆ. ಧರ್ಮವೆಂದರೆ ಸತ್ಯ, ಸತ್ಯವೇ ಶಿವನೆಂದ ಮೇಲೆ ಶಿವಧರ್ಮಕ್ಕೆ ಚ್ಯುತಿ ಬಂದಾಗ ಅದನ್ನು ಕಾಪಾಡುವುದು ನಮ್ಮ ಧರ್ಮ. ತಾಯಿ, ಅವರು ಮಹಾಪಾತಕಿಗಳು. ಆಯುಧವನ್ನು ಹಿಡಿಯುವುದಕ್ಕಾಗದಿದ್ದರೂ ಧನದ ಆಸೆಯನ್ನು ತೋರಿಸಿ ಅಂತವರನ್ನು ಸಾಕಿಕೊಂಡಿದ್ದಾರೆ. ಆತ್ಮ ರಕ್ಷಿಸಿಕೊಳ್ಳುವಷ್ಟು ಯುದ್ಧ ಸಾಮರ್ಥ್ಯ ನಮಗೆ ಗೊತ್ತಿದೆ ವೀರನಾಚಯ್ಯನವರೇ. ನನ್ನ ಜೀವಿತ ಕಾಲದಲ್ಲಿ ಶಿವತತ್ವವನ್ನು, ಶರಣರ ವಚನಗಳನ್ನು ಭಾರತದ ಉದ್ದಗಲಕ್ಕೂ ಹಂಚುವುದೇ ನನ್ನ ಸಂಕಲ್ಪ. ನಿನ್ನ ಸಂಕಲ್ಪಕ್ಕೆ ನಾವೆಲ್ಲರೂ ಸಿದ್ಧ. ನಾವೆಲ್ಲರೂ ಒಂದು ಶಪಥ ಮಾಡೋಣ. ಯಾವುದೇ ಕಾರಣಕ್ಕೂ ಕತ್ತಿಯನ್ನು ಹಿಡಿಯಬಾರದು. ನಮ್ಮ ಪ್ರಾಣಕ್ಕೆ ಅಪಾಯ ಬಂದಾಗ ಮಾತ್ರ ಬಲ ಪ್ರಯೋಗ ಮಾಡಬೇಕು. ಬಸವಣ್ಣನವರು ಇಂಗಳೇಶ್ವರವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದಾಗ ಯಾವ ಶಸ್ತ್ರಾಸ್ತ್ರಗಳನ್ನು ತಂದು ಹೋರಾಡಲಿಲ್ಲ. ಇದನ್ನು ಎಲ್ಲರೂ ನೆನಪಿಟ್ಟುಕೊಳ್ಳಿ. ನಾಳೆಯಿಂದಲೇ ಧರ್ಮಯಾತ್ರೆಯನ್ನು ಪ್ರಾರಂಭಿಸೋಣ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಅವ್ವ ದಾನಮ್ಮ ತಾಯಿ, ನಿನ್ನಿಂದ ನಮ್ಮ ಜನ್ಮ ಸಾರ್ಥಕವಾಯಿತು.
ಎಲ್ಲ ಶಿವನಿಚ್ಛೆ.